ಯಾರಾದ್ರೂ ಒಪ್ಕೋತಾರ? ಇಲ್ಲ ಅಂತ ತಾನೇ ಹೇಳೋದು. ಒಪ್ಕೊಳ್ಳೋ, ಯಾರು ಏನು ಬೈಯಲ್ಲ ನಿನ್ಗೆ. ಫಸ್ಟ್ ನೀನು ಸತ್ಯ ಎಲ್ಲದನ್ನು ಕಲಿ. ನೀನು ಹೇಳಿದ ತಕ್ಷಣ ಅವ್ನು ಕಲಿತಾನಾ? ಯಾಕೋ ಸುಮ್ಮನಿದ್ಯಾ? ನೀನು ಒಳ್ಳೆ ಹುಡುಗ, ಈ ಥರ ಎಲ್ಲ ಸುಳ್ಳು ಹೇಳಿ ಸಿಕ್ಕಾಕೋತಿ ಅಂತ ಅನ್ಕೊಂಡೇ ಇರಲಿಲ್ಲ. ಎಲ್ರಿಗೂ ನಿನ್ನ ಮೇಲೆ ಒಳ್ಳೆ ಒಪಿನಿಯನ್ ಇತ್ತು ಗೊತ್ತಾ? ಇಷ್ಟೊಂದು ಜನ ನೀನೇ ಅಂತ ಹೇಳ್ತಿದ್ದಾರೆ. ಹೌದು ಅಂತ ಧೈರ್ಯವಾಗಿ ಹೇಳೋ, ನಿನ್ ಜೊತೆ ನಾನಿದ್ದೀನಿ. ಅಬ್ಬಬ್ಬಾ ಅಂದ್ರೆ ಏನ್ ಮಾಡ್ಕೊಂತಾರೆ ಹೇಳೋ, ಬಾಯ್ ಬಿಡೋ. ಅಣ್ಣ, ಮಾವಿನ ಮರಕ್ಕೆ ಕಲ್ಲಿಸ್ತಿದ್ದು ನಾನೇ, ಆದ್ರೆ ನಾನಲ್ಲ. ಹೆಂಗೆ ಹೇಳಿ ಗೊತ್ತಾಗ್ತಾನೆ ಇಲ್ವೇ? ಅದು ನನ್ನ ಫ್ರೆಂಡ್ಗೆ ಮಾವಿನ ಮರಕ್ಕೆ ಕಲ್ಲು ಎಸಕ್ ಬರಲ್ಲ, ಕೈಗೆ ಕಲ್ಲು ಕೊಟ್ಟು ಎಸ್ದೆ ಅಷ್ಟೇ ಅಣ್ಣ. ಹಾ, ಏನ್ ಹೇಳ್ತಿದ್ಯಾ? ಅವನ ಕೈಗೆ ಕಲ್ನ ಕೊಟ್ಟು ಒರ್ಸಿದ್ಯಾ? ಒಳ್ಳೆ ಕಾಮಿಡಿ ಹೇಳ್ದೆ ಕಣೋ. ಈ ವರ್ಷದ ಮೊದಲನೇ ಕಾಮಿಡಿ ಅಂದ್ರೆ ಇದೆ. ಸುಳ್ಳು ಹೇಳ್ಬೇಕು ಕಣೋ. ಈ ತರ ಡಿಸೈನ್ ಆಗಿ ಹೇಳಿದ್ರೆ ಆ ಪಕ್ಕ ಸಿಕ್ಕಾಕತ್ಯ ಅಲ್ವಲ್ರ? ಮರೆ ವಾ, ಏನ್ ಸುಳ್ಳು ಹೇಳ್ದೆ ಕಣೋ. ನಿನ್ನ ಮಾವಿನ ಮರದ ಫ್ರೆಂಡು ಚಿಕ್ಕ ಮಗುನ ಯಾಕೋ ಏನೋ ಹೇಳಕ್ಕೋಗಿ ಇನ್ನೇನೋ ಹೇಳ್ತಿದ್ಯಾ? ಮಾವಿನ ಮರಕ್ಕೆ ಯಾರಾದ್ರೂ ಕಲ್ಲು ಹೊಡೆಯೋ ಟ್ರೈನಿಂಗ್ ಕೊಡ್ತಾರಾ? ಇದನ್ನ ನಾವು ನಂಬೇಕಾ? ನಂಬ್ತೀವಿ. ನಿನ್ ಫ್ರೆಂಡ್ ಫೋಟೋ ಏನಾದ್ರೂ ಇದ್ರೆ ತೋರ್ಸಪ್ಪ. ಓ, ಗೊತ್ತಾಯ್ತು ಯಾರು ಅಂತ. ಅದೇ ಸೀಮೆ ಎಣ್ಣೆ ಸೀನಾ. ಏನ ಮುಖ ನೋಡ್ತಿದ್ಯಾ? ಗೊತ್ತಾಗ್ಲಿಲ್ವಾ? ಅದೇ ಸೊಸೈಟಿಯಿಂದ ಸೀಮೆ ಎಣ್ಣೆನ ಕದ್ದು ಮಾಡ್ತಿದ್ನೋಣ ಅವನೇ. ಅವ್ನು ಕಟ್ಟಿಟ್ಬಿಟ್ರೆ ಇನ್ನೇನೋ ಬರುತ್ತೆ. ಸುಮ್ಮನಿರು. ಏನಾಯ್ತು ಅಂತ ಸರಿಯಾಗಿ ಹೇಳು, ಸಿಕ್ಕಾಕೋಬೇಡ. ಒಟ್ಟಿನಲ್ಲಿ ನೀನು ಎಸ್ತಿರೋ ಕಲ್ಲು ಪಕ್ಕದ ಮನೆ ಅಜ್ಜಿ ತಲೆ ಬಿದ್ದು ಹಾಸ್ಪಿಟಲ್ ಸೇರಿದಾರಂತೆ. ಕಲ್ಲೊರ್ದಿರೋನ್ನ ಹುಡುಕ್ತಾ ಇದ್ದಾರೆ. ಅಣ್ಣ, ಇವರು ಡೈಲಿ ಮಾವಿನ ಹಣ್ಣು ಕಿತ್ಕೊಂಡು ತಿಂತಿದ್ರು. ಅದನ್ನ ಆ ಸೀಮೆ ಹಣ್ಣ ಸೀನಾ ನೋಡಿ, ಲೋ ಗುರು, ನಂಗೊಂದೆರಡು ಮಾವಿನ ಹಣ್ಣು ತಿನ್ಬೇಕು ಅನಿಸ್ತಿದೆ ಅಂತ ಒಂದೆರಡು ಕಲ್ಲು ಕೊಟ್ಟ. ಒಂದು ಕಲ್ಲು ಎಸ್ದೆ, 3 ಮಾವಿನ ಹಣ್ಣು ಬಿತ್ತು. ಅದೇ ಖುಷಿಗೆ ಪ್ಲೀಸ್ ಕಣೋ ನಾನು ಎಸಿತೀನಿ ಅಂತ ಕಾಲು ಹಿಡಿಯಕ್ಕೆ ಬಂದ. ನಾನು ಹೇಳ್ದೆ ಬೇಡ ಕಣೋ ಅಂದ್ರೂ ಕೇಳಿಲ್ಲ, ಜೋರಾಗಿ ಎಸ್ದ. ನಾನೇ ಅಣ್ಣ ಅವ್ನು ಕಲ್ಲು ಎಸೆಯಕ್ಕೆ ಹೆಲ್ಪ್ ಮಾಡಿದ್ದು. ಅಲ್ಲಿ ಅಜ್ಜಿ ಕೂತಿರ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಣ್ಣ. ಅಜ್ಜಿ ಮುಂದೆ ಹೋಗಿ ನೀನೇ ಒಪ್ಕೋ ಅಲ್ವಾ ಅಣ್ಣ? ಟ್ರೀಟ್ಮೆಂಟ್ ನೀನೇ ಕೊಡ್ಸು ಅಲ್ವಾ ಅಣ್ಣ? ಆಯ್ತು ತೋರಿಸ್ತಾನೆ ಅಲ್ವಾ ಅಣ್ಣ? ಸರಿ ಅಣ್ಣ, ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಸಾರಿ ಅಣ್ಣ. ಇನ್ನೊಂದ್ಸಲ ಮರಕ್ಕೆಲ್ಲ ಕಲ್ಲು ಹೊಡಿಬಾರ್ದು. ಅದರಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಇರುತ್ತಲ್ವಾ, ಅವುಗಳಿಗೂ ಏಟಾಗಲ್ವಾ? ಹ್ಞೂ ಅಣ್ಣ, ಸರಿ ಅಣ್ಣ, ನಾನು ಬರ್ತೀನಿ.